ಇತ್ತೀಚಿನ ದಿನಮಾನದಲ್ಲಂತೂ ಯಾವುದನ್ನು ತಿನ್ನಬೇಕು ಯಾವುದನ್ನು ಕುಡಿಬೇಕು ಅನ್ನುವಂತಹ 108 ಪ್ರಶ್ನೆಗಳು ಪ್ರತಿ ವಸ್ತುವನ್ನು ಆಚೆಯಿಂದ ಕೊಂಡ್ಕೊಳ್ಬೇಕಾದ್ರೆ ಹಿಂದೂ ಮುಂದೆ ನೋಡುವಂತಾಗಿದೆ. ಈಗಲೂ ನೋಡಿ ಐಸ್ ಕ್ರೀಮ್ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದು. ಬೇಸಿಗೆ ಅಂತ ಐಸ್ ಕ್ರೀಮನ್ನು ಹೆಚ್ಚಾಗಿ ತಿಂತಾ ಇದ್ದೀರಾ, ತರಿಸ್ಕೊಳ್ತಾ ಇದ್ದೀರಾ. ಹಾಗಾದರೆ ಐಸ್ ಕ್ರೀಮ್ ತಿನ್ನೋಕ್ಕೂ ಮುಂಚೆ ಈ ಸ್ಟೋರಿಯನ್ನು ನೋಡಿ. ಕೂಲ್ ಐಸ್ ಕ್ರೀಮ್ನಲ್ಲಿ ಹಾನಿಕಾರಕ ಅಂಶ ಇರುವುದು ಪತ್ತೆ ಆಯ್ತಾ? ಹಾಗಾದರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿದ್ರು. ಐಸ್ ಕ್ರೀಮ್ ಸ್ಯಾಂಪಲ್ಸ್ ಅನ್ನು ಲ್ಯಾಬ್ಗೆ ಅಧಿಕಾರಿಗಳು ರವಾನೆ ಮಾಡಿದ್ದಾರೆ. ಕಲರ್ ಬಳಕೆ, ಗುಣಮಟ್ಟ ಇರಲ್ಲ ಅಂತ ದೂರುಗಳು ಬಂದ ಬೆನ್ನಲ್ಲೇ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮತ್ತೆ ಕೇಕ್ಗಳಿಗೂ ಕೂಡ ಕಲರ್ಫುಲ್ ಆಗಿ ಕಾಣಲಿ ಅಂತ ಹೇಳಿ ಬೇರೆ ಬೇರೆ ಕೆಮಿಕಲ್ಸ್ ಅನ್ನು ಯೂಸ್ ಮಾಡಿ ಕ್ರೀಮ್ಗಳನ್ನೆಲ್ಲ ಮೇಲೆ ಹಾಕ್ತಾರಲ್ಲ, ಸೊ ಅದು ಕೂಡ ನಾಟ್ ಸೇಫ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸೊ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಲೋಕೇಶ್. ಸ್ಯಾಂಪಲ್ಸ್ ಏನೋ ಕಲೆಕ್ಟ್ ಮಾಡಿದ್ದಾರೆ, ಟೆಸ್ಟ್ ಯಾವಾಗ ಬರ್ಬೋದು ಅಂತ. ಆಮೇಲೆ ಜನ ಎಷ್ಟು ಮಟ್ಟಿಗೆ ಭಯ ಪಟ್ಕೊಳ್ತಾ ಇದ್ದಾರೆ ಅಂದರೆ ಆಚೆ ಹೋಗಿ ವಸ್ತುಗಳನ್ನ ಮುಟ್ಟೋದಕ್ಕೂ ಭಯ ಪಟ್ಕೊಳ್ತಾ ಇದ್ದಾರೆ, ಎಲ್ಲಿ ಯಾವ ರೀತಿಯಾದಂತಹ ಹಾನಿಕಾರಕ ಅಂಶಗಳು ಪತ್ತೆ ಆಗುತ್ತೋ ಅಂತ. ಸೊ ಈ ಟೈಮ್ನಲ್ಲಿ ಎಷ್ಟು ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ, ಬ್ರ್ಯಾಂಡೆಡ್ ಐಸ್ ಕ್ರೀಮ್ಗಳದ್ದು ಇದೇ ಕಥೆನಾ ಅನ್ನುವಂತಹ ಪ್ರಶ್ನೆ ಬಂದ್ಬಿಡುತ್ತೆ. ಖಂಡಿತವಾಗೂ ಯಾವ ತಿನ್ನೋಕೆ ಹೋದ್ರೂ ಕೂಡ ಏನು ತಿನ್ನಬೇಕು ಎನ್ನುವಂಥ ಒಂದು ಭಯ ಹುಟ್ಟುತ್ತೆ. ಆ ಮಟ್ಟದಲ್ಲಿ ಈಗಾಗಲೇ ಕಲಬೆರಕೆ, ಕಲರ್ ಬಳಕೆ ಮಾಡ್ತಾ ಇರುವಂಥದ್ದು ಕೂಡ ಪತ್ತೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದರ ಒಳಗಡೆ ಬ್ರ್ಯಾಂಡೆಡ್ ಐಸ್ ಕ್ರೀಮ್ಗಳು ಇದಾವ, ಕೇಕ್ ತಯಾರಿಕೆಯಲ್ಲೂ ಕೂಡ ಈ ರೀತಿ ಹೈಜೆನಿಕ್ ಇರಲ್ಲ ಅನ್ನುವಂಥ ಸಾಕಷ್ಟು ದೂರುಗಳು ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಗೆ ಬಂದಿತ್ತು. ಅದು ಬಂದಾದ ಬಳಿಕ ಅವರು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ, ಅಂದರೆ ಕೇಕ್ ತಯಾರಿಸುವಂಥ ಮತ್ತು ಐಸ್ ಕ್ರೀಮ್ ತಯಾರಿಸುವಂಥ ಘಟಕಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಕಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಕಲರ್ ಬರಲಿಕ್ಕೆ ಕೆಮಿಕಲನ್ನು ಬಳಕೆ ಮಾಡ್ತಾ ಇರುವಂಥದ್ದು ಪತ್ತೆ ಆಗಿದೆ. ಜೊತೆಗೆ ಕಲರಿಂಗನ್ನು ಬಳಕೆ ಮಾಡ್ತಾ ಇರುವಂಥದ್ದು ಸನ್ಸೆಟ್ ಎಲ್ಲೋ, ಸನ್ಸೆಟ್ ಗ್ರೀನು, ಈ ರೀತಿಯಾದಂತಹ ಬಳಕೆ ಮಾಡೋದ್ರಿಂದಾಗಿ ಕ್ಯಾನ್ಸರ್ ಕಾರಕ ಆಗ್ಬೋದು ಎನ್ನುವಂಥದ್ದು ಈಗಾಗಲೇ ಅವರಿಗೆ ತಲುಪಿರುವಂಥ ರಿಪೋರ್ಟ್ನಲ್ಲಿ ಪತ್ತೆಯಾಗಿದೆ. ಇದರ ಬಗ್ಗೆ ಪ್ರತಿ ತಿಂಗಳಲ್ಲೂ ಕೂಡ ಟೆಸ್ಟ್ ಮಾಡಿಬಿಟ್ಟು ಹೈಜೆನಿಕ್ ಕಾಪಾಡ್ಕೊಳ್ಳಿ ಅಂತೇಳಿ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೇಳ್ತಾನೆ ಹೋಗ್ತಾ ಇದ್ದಾರೆ. ಈಗ ಹೆಚ್ಚು ಮಹತ್ವ ಕೊಡ್ತಾ ಇರುವಂಥದ್ದು ಬೇಸಿಗೆಯಲ್ಲಿ ಜನ ಈ ಒಂದು ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಐಸ್ ಕ್ರೀಮ್ ಜಾಸ್ತಿ ತಿಂತಾರೆ. ಹಾಗಾಗಿ FSSAIಯಿಂದ ಪ್ರಮಾಣೀಕೃತಗೊಂಡಿರುವಂತಹ ಐಟಮ್ ಏನಿರುತ್ತೆ ಆ ಒಂದು ಮುದ್ರೆ ಇರ್ತಕ್ಕಂಥವನ್ನ ಸೇವನೆ ಮಾಡಿದ್ರೆ ಅದರಲ್ಲಿ ಗುಣಮಟ್ಟ ಮತ್ತು ಹೈಜಿನಿಕನ್ನು ಕಾಪಾಡಿರ್ತಾರೆ. ಮತ್ತು ಕಲರಿಂಗನ್ನು ಬಳಕೆ ಮಾಡೋದ್ರಲ್ಲಿ ಯಾವುದನ್ನು ಬಳಕೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಪಾಲಿಸಿರ್ತಾರೆ ಅನ್ನುವಂಥದ್ದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಜೊತೆಗೆ ಕೆಲವೊಂದಿಷ್ಟು ಜನ ಅನಧಿಕೃತವಾಗಿ ತಯಾರಿಕಾ ಘಟಕಗಳನ್ನು ಮಾಡಿಕೊಂಡು ಪ್ರಮಾಣ ಯಾವುದು ಶುಗರ್ ಎಷ್ಟು ಹಾಕಬೇಕಾಗುತ್ತೆ, ಜೊತೆಗೆ ಕಲರ್ ಎಷ್ಟು ಹಾಕಬೇಕು, ಅದರ ಪ್ರಮಾಣಗಳು ಅತಿಯಾಗಿ ಹಾಕೋದ್ರಿಂದಾಗಿ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ, ಜೊತೆಗೆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಆ ಮಕ್ಕಳ ಮೇಲೆ ಪೋಷಕರು ಎಚ್ಚರವನ್ನು ವಹಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಸಿಕ್ಕ ಕಡೆ ಐಸ್ ಕ್ರೀಮ್ ಕೊಡಿಸ್ತಾ ಹೋದರೆ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರಿ ಮುಂದಿನ ದಿನಗಳಲ್ಲಿ ಅದು ಅನಾರೋಗ್ಯಕ್ಕೆ ಕಾರಣ ಆಗಬಹುದು ಎನ್ನುವಂಥದ್ದು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈಗಾಗಲೇ ರಿಪೋರ್ಟ್ ಕೈ ಸೇರಿದೆ. ಒಂದು 2-3 ದಿನಗಳಲ್ಲಿ ಸಚಿವರೇನೇ ಸುದ್ದಿಗೋಷ್ಠಿಯನ್ನು ಮಾಡಿ ಯಾವುದು ಅಸುರಕ್ಷತೆ ಅನ್ನೋದ್ರ ಬಗ್ಗೆ ಜನಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಲೋಕೇಶ್.